ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಭಾರ ಚಾನಲ್ಸ್. ನಾವು ರೀಸೆಂಟಾಗಿ ಊಟಿಗೆ ವಿಸಿಟ್ ಮಾಡಿದ್ವಿ. ಅಲ್ಲಿ ಹೋದಾಗ ರೋಸ್ ಗಾರ್ಡನ್ ಕೂಡ ವಿಸಿಟ್ ಮಾಡಿದ್ವಿ. ನೀವು ನೋಡ್ತಾ ಇರ್ಬೋದು, ತುಂಬ ಗಿಡಗಳು ಒಣಗಿ ಹೋಗ್ಬಿಟ್ಟಿತ್ತು. ಯಾಕಂದರೆ ಇದು ಮಾರ್ಚ್ ತಿಂಗಳಾಗಿರೋದ್ರಿಂದ ತುಂಬ ಬೇಸಿಗೆಯ ಒಂದು ಏನು ಹೇಳ್ತಾರೆ ಬಿಸಿ ಅದಕ್ಕೂ ತಾಟಿತ್ತು. ಹಾಗಾಗಿ ತುಂಬ ಗಿಡಗಳು ಒಣಗೋಗ್ಬಿಟ್ಟಿತ್ತು. ಬಟ್ ಇರೋ ಅಷ್ಟು ಗಿಡಗಳಲ್ಲೇ ಕೆಲವೊಂದು ಹೂಗಳು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮತ್ತು ತುಂಬ ವೆರೈಟಿ ಆಫ್ ರೋಸ್ ಗಿಡಗಳನ್ನ ಹಾಕಿದ್ದಾರೆ. ಮತ್ತು ತುಂಬ ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ ಆಫ್ ರೋಸಸ್ ಕೂಡ ನಾವು ಅಲ್ಲಿ ನೋಡಬಹುದು. ಮೇ ಬಿ ಮಳೆಗಾಲದಲ್ಲಿ ಹೋದರೆ ತುಂಬ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಬಟ್ ನಾವು ಹೋಗಿದ್ದು ಬೇಸಿಗೆ ಆಗಿರೋದ್ರಿಂದ ಅಷ್ಟು ರೋಸ್ ಗಿಡಗಳಲ್ಲಿ ಹೂಗಳನ್ನು ನೋಡಲಿಲ್ಲ. ಕೆಲವೊಂದು ರೋಸ್ ಗಿಡಗಳಂತೂ ಆಗಲೇ ಹೊರಟೋಗ್ಬಿಟ್ಟಿತ್ತು. ಬಟ್ ಇರೋದ್ರಲ್ಲೇ ಸ್ವಲ್ಪ ತುಂಬ ಚೆನ್ನಾಗಿ ಕಾಣೋ ಅಂಥದ್ದು ಇತ್ತು. ನಾವು ಹಾಗಾಗಿ ಅದನ್ನು ನೋಡಿಕೊಂಡು ಬಂದ್ವಿ. ಫ್ರೆಂಡ್ಸ್, ನೀವು ಕೂಡ ಊಟಿಗೆ ವಿಸಿಟ್ ಮಾಡಿದ್ದೀರಾ? ಹಾಗಿದ್ದರೆ ನಿಮ್ಮ ಒಂದು ಎಕ್ಸ್ಪೀರಿಯೆನ್ಸ್ ಮತ್ತು ಅನುಭವಗಳನ್ನು ಇಲ್ಲಿ ಹಂಚ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.